ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಹೀಗಾಗಿ ಸಿಲಿಂಡ್ರು ಸಿಗ್ತಾ ಇಲ್ಲ, ಜನರು ಸಿಲಿಂಡ್ರಿಗಾಗಿ ಕ್ಯೂ ನಿಲ್ತಾ ಇದ್ದಾರೆ. ಇನ್ನೊಂದು ಕಡೆ ಕಮರ್ಷಿಯಲ್ ಸಿಲಿಂಡ್ರು ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳು ಹಾಕಿದ್ದಾರೆ. ಎಷ್ಟೋ ಹೋಟ್ಲ್ಗಳು ಬಂದ್ ಆಗ್ತಾ ಇದ್ದಾವೆ. ಅಡುಗೆ ಮನೆಗೂ ಕೂಡ ಈ ಒಂದು ಯುದ್ಧದ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ರಾಯಚೂರಿನ ಪೊಲೀಸ್ ಕುಟುಂಬ ಒಂದು ಬಯೋಗ್ಯಾಸ್ ಮೊರೆ ಹೋಗಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಇವರು ಯೂಟ್ಯೂಬಲ್ಲಿ ಬಂದಂಥ ವಿಡಿಯೋವೊಂದನ್ನು ನೋಡಿಕೊಂಡು ಮುಸ್ರೆ ನೀರಿನಿಂದ ಗ್ಯಾಸನ್ನು ಉತ್ಪಾದನೆ ಮಾಡೋದನ್ನು ಇವರು ರೂಢಿ ಮಾಡ್ಕೊಂಡಿದ್ದಾರೆ. ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಅನ್ನೋದು ಯಾವಾಗ ಶುರುವಾಯಿತು ಆ ಹಿನ್ನೆಲೆಯಲ್ಲಿ ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಮನೆಯಲ್ಲಿ ಉಳಿಯುವಂಥ ವೇಸ್ಟೇಜ್ನಿಂದಾಗಿ ಗ್ಯಾಸನ್ನು ಹೇಗೆ ಉತ್ಪತ್ತಿ ಮಾಡ್ಬೋದು ಅನ್ನುವಂಥದ್ದು ಯೂಟ್ಯೂಬಲ್ಲಿ ಒಂದು ವಿಡಿಯೋವನ್ನು ನೋಡ್ತಾರೆ. ಆ ವಿಡಿಯೋ ನೋಡಿ ಈಗ ಗ್ಯಾಸನ್ನು ಬಳಕೆ ಮಾಡ್ತಾ ಇದ್ದಾರೆ. ದಿನಕ್ಕೆ ಸುಮಾರು 2-3 ಗಂಟೆಗಳ ಕಾಲ ಈ ಒಂದು ಬಯೋಗ್ಯಾಸ್ ಬರ್ತಾ ಇದೆ. ಮನೆಯಲ್ಲಿ ಉಳಿತಕ್ಕಂಥ ಮತ್ತು ವೇಸ್ಟೇಜ್ ಏನಿತ್ತೋ ಆ ಒಂದು ವೇಸ್ಟೇಜನ್ನು ಸುರಿದು ಆ ಸುರಿದಂಥ ವೇಸ್ಟೇಜಿನಿಂದ ಈಗ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡಿ ಅದೇ ಗ್ಯಾಸಲ್ಲಿ ಅಡುಗೆ ಮಾಡಿಕೊಂಡು ಅವರು ಈಗ ಗ್ಯಾಸ್ ಸಿಗದೇ ಇದ್ರೂ ಪರವಾಗಿಲ್ಲ, ನಾವು ಆರಾಮಾಗಿ ಈ ಬಯೋಗ್ಯಾಸನ್ನು ಬಳಸ್ಬೋದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಪೊಲೀಸ್ ಕುಟುಂಬಸ್ಥರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಮೇಡಮ್, ಏನು ಹೇಳ್ತೀರಿ ಇದು ಬಯೋಗ್ಯಾಸ್? ಮನೆ ಒಳಗೆ ಅನ್ನ ಸಾಂಬಾರು ತರಕಾರಿ ಯಾವುದಾದ್ರು ವೇಸ್ಟ್ ಪದಾರ್ಥ ಹೊರಗೆ ಬಿಸಾಕಬಾರ್ದು ಅಂದು ನಾವು ಒಂಥರ ಮುಸ್ರೆ ಬಗಿಟು ಮಾಡಿ ಅದರೊಳಗಿಂದ ಗ್ಯಾಸ್ ತಯಾರು ಮಾಡೀವ್ರಿ. ಯಾವುದೇ ಗ್ಯಾಸಿನ ಕೊರತೆ ನಮಗಿಲ್ಲ. ಮೇಡಮ್, ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಜನ ಎಲ್ಲ ಗ್ಯಾಸ್ಗೆ ಪರದಾಟ ಮಾಡ್ತಿದ್ದಾರೆ. ಅಂಥ ಟೈಮಲ್ಲಿ ಬಯೋಗ್ಯಾಸ್ ನೋಡಿದ್ರೆ ಹೇಗೆ ಅನಿಸುತ್ತೆ? ಈ ಬಯೋಗ್ಯಾಸ್ ಕೇಳಿ ನಮ್ಗೆ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ನಾವೆಲ್ಲ ಗ್ಯಾಸನ್ನು ಬಳಕೆ ಮಾಡ್ತಿದ್ವಿ. ಆ ಗ್ಯಾಸ್ ಬಳಕೆ ಅಷ್ಟೇ ಗೊತ್ತಿತ್ತು. ಈ ಥರ ನಮ್ಮದು ವೇಸ್ಟೇಜ್ ಮನೆಯಲ್ಲೇ ಈ ಥರ ಕಸ ಮುಸುರಿದು ಇಟ್ಕೊಂಡು ಬಯೋಗ್ಯಾಸ್ ಮಾಡ್ತಾರೆ ಅಂದರೆ ಇದೊಂದು ಈಗಿಂದ ಒಂದು ಸಿಚುವೇಶನ್ನಲ್ಲಿ ಈ ಥರ ಯುದ್ಧ ಈ ಥರ ಆಗ್ತಾಯಿದೆ. ಮತ್ತು LPG ಗ್ಯಾಸ್ ನಮಗೆ ಕೊರತೆ ಆಗ್ತಾಯಿದೆ. ಈ ಕೊರತೆಯಲ್ಲಿ ಇದೊಂದು ಬಯೋಗ್ಯಾಸ್ದು ಕೇಳಿ ತುಂಬ ಖುಷಿನೂ ಆಯಿತು, ಆಮೇಲೆ ಆಶ್ಚರ್ಯನೂ ಆಯಿತು. ಮನೆಯಲ್ಲೇ ಮಾಡಿದ್ದಾರೆ ಅಂದರೆ ತುಂಬ ಆಶ್ಚರ್ಯ ಆಯಿತು ನಮಗೆ. ಅಲ್ಲ, ಹೆಂಗೆ ಮಾಡ್ತಾರೆ? ನೀವು ಹಿಂಗೆ ಏನು ಹೇಳ್ಕೊಟ್ರ ಅವರು ಹೇಗೆ ಮಾಡ್ತಾರೆ ಏನು ಅಂತ? ನಮಗೇನು ಗೊತ್ತಿರಲಿಲ್ಲ, ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಕೇಳಿದೆ ಯಾವ ರೀತಿ ಮಾಡಿದ್ದೀರಿ ಅಂದರೆ, ಈ ಥರ ನಾವು ಮನೆಯಲ್ಲಿರುವಂಥ ಮುಸುರಿ ಆಗಲಿ ಉಳಿದಿದ್ದು ರಾತ್ರಿ ಏನಾದರೂ ಉಳಿದಿದ್ದ ಪದಾರ್ಥಗಳದು ಎಲ್ಲ ವೇಸ್ಟೇಜು ಒಂದು ಕಡೆ ಸಂಗ್ರಹಿಸಿ ಅದರಲ್ಲಿಂದನೇ ನಾವು ಈ ಥರ ಬಯೋಗ್ಯಾಸ್ ಮಾಡ್ತೀವಿ ಅಂತ ಹೇಳಿದರು. ಇದು ಇಲ್ಲಿ ಪಕ್ಕದ ಮನೆಯವರು ಮತ್ತು ಅವ್ರ ಕುಟುಂಬಸ್ಥರು ಹೇಳುವಂಥ ಮಾತಾಗಿದೆ. ಯಾವಾಗ LPG ಗ್ಯಾಸ್ ಸಿಗಲ್ವೋ ಅವಾಗ ಎಲ್ಲರೂ ಕೂಡ ಪರದಾಟ ಮಾಡ್ತಿದ್ದಾರೆ. ಆದರೆ ಈ ಕುಟುಂಬ ಮಾತ್ರ LPG ಗ್ಯಾಸ್ ಬರದೇ ಇದ್ರೂ ಪರವಾಗಿಲ್ಲ, ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ನಾವು ಬಯೋಗ್ಯಾಸಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.